ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಬಸ್ನಲ್ಲಿ ಪ್ರಯಾಣಿಕರ 5 ತೊಲೆ ಬಂಗಾರ ಎಗರಿಸಿದ ಕಳ್ಳರು. ಕಾಗವಾಡ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಸಹಾಯ ಮಾಡುವ ನೆಪದಲ್ಲಿ ಕಳ್ಳರು ಚಾಕಚಕ್ಯದಿಂದ ಬಂಗಾರ ಕಳುವು ಮಾಡಿದಂತಹ ಘಟನೆ ಬೆಳಕಿಗೆ ಬಂದಿದೆ. ಅಥಣಿ ಮಂಗಾವತಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಮಹಿಳೆಯೊಬ್ಬರ ಬ್ಯಾಗ್ನಲ್ಲಿದ್ದ ಸುಮಾರು 5 ತೊಲೆ ಬಂಗಾರದ ಆಭರಣಗಳನ್ನು ಕಳ್ಳರು ಎಗರಿಸಿ ಪರಾರಿಯಾಗಿದ್ದಾರೆ. ಮಾಹಿತಿ ಪ್ರಕಾರ ಕಾಗವಾಡ ಬಸ್ ನಿಲ್ದಾಣದಲ್ಲಿ ಮಹಿಳೆಯೊಬ್ಬರಿಗೆ ಬಸ್ ಒಳಗೆ ಏರಲು ಸಹಾಯ ಮಾಡುವ ನೆಪದಲ್ಲಿ ಕೆಲವರು ಬ್ಯಾಗ್ ತೆಗೆದುಕೊಂಡು ಸಹಕರಿಸಿದಂತೆ ನಟಿಸಿದ್ದಾರೆ. ಆದರೆ ಇದೇ ವೇಳೆ ಬ್ಯಾಗ್ನಲ್ಲಿದ್ದ ಮಂಗಳಸೂತ್ರ ಸೇರಿದಂತೆ ಇತರೆ ಬಂಗಾರದ ಆಭರಣಗಳನ್ನು ಕಳ್ಳತನ ಮಾಡಿ ಮಂಗಮಾಯವಾಗಿದ್ದಾರೆ. 4 ಮಂದಿ ಬ್ಯಾಗ್ ತಗೊಂಡು ಮತ್ತೆ 3 ಮಂದಿ ಕೂಡಿ ಹಿಂದೆ ತಗೊಂಡ್ಕೊಳ್ತಾರತ್ತೆ. ಅಟ್ಟು ಮೀರಿ ಅನ್ಕದಾಳತ್ತೆ. ಬ್ಯಾಡನ ಇಲ್ಲಿ ಇಳಿಕಿದೆನು ಕುಡ್ರಿ ಅನ್ಕದಾಳತ್ತೆ. ಇರ್ಲಿ ತಗೋತಾಳ ಅಣ್ಣ ಮನುಷ್ಯಗೆ ಯಾರೇ ಹೆಣ್ಮಕ್ಳು ಅನ್ನೋದಾರ ಮದತ್ ಮಾಡ್ತಾರಲ್ಲ. ಯಾವಾಗಿಲ್ರಿ ಪರಿಚಯ ಇದ್ರಿ ಅಂದ್ರೆ ಅವ್ರ ಏನ್ರಿ ಪರಿಚಯ ಇಲ್ಲದ್ರಿ ಫೋನ್ ಇಲ್ಲ. ಮತ್ತೆ ಬ್ಯಾಗ್ ಕೊಟ್ಟಿರಿ ಏಕ್ ಬರ್ಲ ಅವನ್ನ ತಗೊಂಡಾರತ್ತಾರ. ತಗೊಂಡ್ ಕಿಸಿನ ಹಿಂದೆ ಕುಯ್ದಾರ. ಕಳ್ಳರ ಕೈಚಳಕಕ್ಕೆ ಒಳಗಾದ ಮಹಿಳೆಯನ್ನ ವೈಶಾಲಿ ದೊಡ್ಡಮನಿ ಎಂದು ಗುರುತಿಸಲಾಗಿದ್ದು, ತಮ್ಮ ಬಂಗಾರದ ಆಭರಣಗಳು ಕಳೆದು ಹೋಗಿರುವುದು ತಿಳಿದ ತಕ್ಷಣ ಮಹಿಳೆ ಆಕ್ರಂದನ ವ್ಯಕ್ತಪಡಿಸಿದ್ದು, ಘಟನಾ ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಈ ಸಂಬಂಧ ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.